ಸೆನ್ಸ್ ನೀಟಾಗಿದ್ರೆ ಇದ್ರಗಡೆ ಬರೋ ವ್ಯಕ್ತಿ ನಮ್ಮ ದುಡ್ಡು ನೋಡಿ ಯಾರು ಮಾತಾಡ್ಸಲ್ಲ. ನೀಟ್ನೆಸ್ ಆಗಿ ಡ್ರೆಸ್ ಇದೆ, ಬನ್ನಿ ಸರ್ ಹೋಗಿ ಸರ್ ಅಂತ ಮಾತಾಡ್ತಾನೋ ಒಂದು ಇಲ್ಲಿ ಬಂದ್ಮೇಲೆ ನಂಗೆ ಅರ್ಥ ಆಯ್ತು. ಇನ್ನು ತುಂಬಾ ಕಲ್ಕೊಳ್ಳೋದು ಜಾಸ್ತಿ ಇದೆ. 0.05 సెంటీమీటర్ చాలా కొద్దిగా దిగచ్చేది. అదంతా బాగా నేర్చుకున్నాను. అదంతా సార్ దగ్గర బాగా నేర్చుకున్నాను. IMGM ಬಂದು ಸ್ವಲ್ಪ ಐಡಿಯಾಗಳನ್ನು ಕಳ್ಕೊಂತ ಹೇಳಿದ್ರು, ವಿಡಿಯೋಸ್ ತೋರಿಸಿದ್ರು. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಯಾವ ತರ ಮಾಡಿದ್ರೆ ಏನಾಗುತ್ತೆ, ಏನ್ ಮಾಡ್ಬೇಕು, ಮುಂದೆ ಅಲ್ಲಿ ಹೋದಾಗ ಏನು ಕ್ವಶನ್ಗಳು ಕೇಳ್ಬೋದು ಅಲ್ಲಿ ಅಂತ ಹೇಳಿ ನಮ್ಗೆ 3 ದಿನ ಕ್ಲಾಸಸ್ ತಗೊಂಡ್ರು. 3 ದಿನದಿಂದ ಕಂಟಿನ್ಯೂ ಕ್ಲಾಸ್ ಮಾಡಿದಾರಲ್ಲ, ಆ ಪೇಸನ್ಸ್ ಇಟ್ಕೊಂಡು ಅವ್ರು ನಾವು ಅಂದ್ರೆ ನಿಂತ್ಕೊಂಡು ಮಾಡೋದೇನು ತಮಾಷೆ ಅಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಮಾಡೋದು. ಅವ್ರು ಇಲ್ಲಿ ನಿಂತ್ಕೊಂಡು 3 ದಿನ ಕ್ಲಾಸ್ ಮಾಡೋದಕ್ಕೆ ಅದು ಕೊಂಚ ಅದಕ್ಕೆ ಅವ್ರು ಏನಂದ್ರೆ ಮಿಷಿನ್ ಕ್ಲೀನ್ ಮಾಡಿದಾಗ ನಮ್ಗೆ ಏನಾಗಿದೆ ಏನಿಲ್ಲ, ಅದು ಬಟ್ ಆಯಿಲ್ ಆಗಿದೆ ಏನಾಗಿದೆ ಎಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಹಂಗೆ ನಮ್ಮ ಗಾಡಿನ ಹೆಂಗ್ ಮಾಡ್ಕೊಂತೀವೋ ಅದೇ ತರ ನಾವು ಕೆಲಸ ಮಾಡೋ ಇದನ್ನ ನಮ್ಮದು ಅಂದ್ಕೊಂಡು ನಾವು ಕೆಲಸ ಮಾಡಬೇಕು. അപ്പൊ ഈ സെമിനാറിൽ വളരെ നല്ല രീതിയിൽ അറ്റ്മോസ്ഫിയർ ആണ്, സൗണ്ട് ഇല്ല, കാര്യങ്ങളില്ല, വളരെ നല്ല രീതിയിൽ ഞാനൊരു മെക്കാനിക്കാണ്, ബ്ലാക്ക് മെഷീൻ മെക്കാനിക്കാണ്. എന്നാൽ അതിനേക്കാൾ ഈ ഇമ്പോർട്ടന്റ് മെഷീൻസിന്റെ വളരെ തിയറിറ്റിക്കലായ പ്രാക്ടിക്കൽ ആയിട്ടുള്ള നോളജുകൾ, ബിഹേവിയർ എങ്ങനെയായിരിക്കണം, ഒരു ഗുഡ് മെക്കാനിക് ബിഹേവിയർ എങ്ങനെയായിരിക്കണം, ഷുഡ് ബി ഡൺ ആയിരിക്കണം, അതുപോലെ തന്നെ ഒരു ജെന്റിൽമാൻ എങ്ങനെയായിരിക്കണം. ನನ್ನ ಹೆಸರು ರಾಘವೇಂದ್ರ ಅಂತ, ಇಲ್ಲಿ ಯಶವಂತಪುರದಲ್ಲಿ ಇದ್ದೀನಿ. ಗೋಕುಲ್ದಾಸ್ ಬಂದು ನಂದು ವೇರ್ಕೌಟ್ ಅಪರಕ್ಸ್ ಅಂತ ಯೂನಿಟ್, ಅಲ್ಲಿ 4 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಬಿಫೋರ್ ನಾನು ಡಿಸ್ಪ್ಯಾಚ್ ಅಲ್ಲಿ ಹೆಲ್ಪರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮ GM ಸರ್ ನನ್ನ ಕಟಿಂಗ್ ಹಾಕಿದ್ದಾರೆ. ಒಂದು 8 months ಇಂದ ಕಟಿಂಗ್ ಅಲ್ಲಿ ಇದ್ದೀನಿ. ಕಂಪ್ಯೂಟರ್ ನಾಲೆಜ್ ಇಂದ GM ಸರ್ ನನ್ನ ಕಟಿಂಗ್ ಹಾಕಿದ್ರು ಒಂದು ಮೈನಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅದಾದಂಗೆ ಅಪ್ಡೇಟ್ ಆಗೋದಕ್ಕೋಸ್ಕರ ನನಗೆ ಕ್ಯಾಡ್ಗೆ ಅವರು ಕೋರ್ಸ್ಗೆ ಇದು ಶಿಫ್ಟ್ ಮಾಡಿದ್ರು. ಸೊ ಒಂದು ಈ IIGM ಒಂದು ಥ್ಯಾಂಕ್ಸ್ ಹೇಳಬೇಕು, ಈ ತರ ಆಪರ್ಚುನಿಟಿ ಕೊಟ್ಟು. ನಾನು ಅಂದ್ರೆ ವೆಯ್ಟ್ ಮಾಡ್ತಿದ್ದೆ, ನನಗೆ ಬೇಕಿತ್ತು ಕ್ಯಾಡು, ಇಂಪಾರ್ಟೆನ್ಸ್ ಇತ್ತು ಫ್ಯೂಚರ್ಗೋಸ್ಕರ. ಸೊ IIGM ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನೀವು 1 month ಬ್ಯಾಕ್ ನೀವು ಬಂದ್ರಲ್ಲ, ಬರಕ್ ಮುಂಚೆ ನೀವು ಕ್ಯಾಡ್ ಜಾಸ್ತಿ ವರ್ಕ್ ಮಾಡಿಲ್ಲ, ಬಟ್ ಸಿಸ್ಟಮ್ ಅಲ್ಲಿ ನೀವು ಡಿಸೈನ್ ಟೂಲ್ಸ್ ಎಲ್ಲ ಮಾಡಿರಲಿಲ್ಲ. ಟೂಲ್ಸ್ ಎಲ್ಲ ಮಾಡಿ ಈಗ ಮಾಡಿದ್ರೆ ಇವಾಗ ಮಾಡಿ ನನಗೆ ಯೂಸ್ ಆಯ್ತು, ತುಂಬಾ ಯೂಸ್ ಆಯ್ತು. ನನಗೆ ತುಂಬಾ ಬೇಕಿತ್ತು ಆಕ್ಚುಲಿ. ವೆರಿ ಗುಡ್. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು. ನಮ್ಮ GM ಸರ್ ಹೇಳಿದ್ರು ಕ್ಯಾಡ್ ಟ್ರೈನಿಂಗ್ ಆಗೋ ಆಪರ್ಚುನಿಟಿ ಇರುತ್ತಾನೆ, ಅದಕ್ಕೆ ಇಲ್ಲಿ ಬಂದೆ. ದಯವಿಟ್ಟು ಸರ್ ಚೆನ್ನಾಗಿ ಕಲ್ತೀರಾ? ನನ್ನ ಹೆಸರು ಶ್ರೀಕಾಂತ್ ಅಂದ್ಬಿಟ್ಟು G-Unit 4 ಬಂದಿದ್ದೀವಿ. G-Unit 4 ಅಲ್ಲಿ ಸ್ಟೋರ್ QC 3 years ವರ್ಕ್ ಮಾಡಿದ್ದೀವಿ. ಅಲ್ಲಿಂದ ನಾನು ಕಟಿಂಗ್ ಸೆಕ್ಷನ್ ಹತ್ರ 15 days ವರ್ಕ್ ಮಾಡಿದ್ದೀವಿ. ಅಲ್ಲಿ ಗಂಗಾಧರ್ ಮಾಸ್ಟರ್ ಅಂದ್ಬಿಟ್ಟು ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ನಿಮ್ಗೆ ಒಂದು ಆಪರ್ಚುನಿಟಿ ಕೊಡ್ತೀನಿ ಅಂದ್ಬಿಟ್ಟು ನಾನು ನಿಮ್ಗೆ ಕಳಿಸ್ಕೊಡು ಬಂದು ನಾವು ಕ್ಯಾಬಿನೆಟ್ ಕಲ್ತ್ಕೊಂಡು. ನೀವು ಬೊಮ್ಮನಹಳ್ಳಿ ಇರುತ್ತಲ್ಲ, ಸ್ವಲ್ಪ ಲೇಟಾಗಿ ಬಂದ್ರಿ. ಓಕೆ, ಇನ್ನೊಂದು ವಾರ ಬನ್ನಿ ನೀವು. ಓಕೆ, ಇನ್ನೂ ಡೌಟ್ ಇರುತ್ತೆ, ಇನ್ನೊಂದು ವಾರ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ನಿಮ್ಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಂಡು ವಾಪಸ್ ಹೋಗ್ಬೇಕು. ಹಾಗಾಗಿ ನೀವು ಪರ್ಫೆಕ್ಟ್ ಆಗಿರಬೇಕು. ನಮ್ಮ ಜಗದೀಶ್ ಸರ್ ಹೇಳ್ಕೊಡೋಕೆ ರೆಡಿ ಇದ್ದಾರೆ, ನೀವು ಬಂದು ಕಲಿಬೇಕು. ಓಕೆ, ಡೋಂಟ್ ವೇಸ್ಟ್ ಟೈಮ್, ಕಮ್ ಹಿಯರ್, ಸ್ಪೆಂಡ್ ಟೈಮ್, ಲರ್ನ್ ಅಂಡ್ ಗೋ ಬ್ಯಾಕ್ ಅಂಡ್ ಪರ್ಫಾರ್ಮ್ ಪರ್ಫೆಕ್ಟ್ಲಿ. ಗುಡ್ ನೈಟ್. ನಂದು ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಆಗಿದೆ. ನಂದು ನೇಟಿವ್ ಬಂದು ಹಾಸನ. ನಾನು ಇಲ್ಲಿ ಬ್ಯಾಂಗ್ಳೂರಿಗೆ ಜಾಬ್ ಮಾಡಲಿಕ್ಕೆ ಇದು ನನ್ನ ಫಸ್ಟ್ ಜಾಬ್ ಗೋಕುಲ್ದಾಸಲ್ಲಿ. ನಮ್ಮದು ಪ್ಯಾಟ್ರನ್ ಸ್ಕಿಲ್ ಇತ್ತು, ನನಗೆ ಕ್ಯಾಡ್ ಬಗ್ಗೆ ಅಷ್ಟು ಐಡಿಯಾಸ್ ಇರಲಿಲ್ಲ. ಪ್ಯಾಟ್ರನ್ ಎಲ್ಲ ಹಾಕ್ತಿದ್ದೆ ಮ್ಯಾನ್ಯುವಲಿ, ಗೊತ್ತಿರಲಿಲ್ಲ. ಬಟ್ ಜಗದೀಶ್ ಸರ್ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು IIGM ಟ್ರೈನಿಂಗ್ ಸೆಂಟರ್ಗೆ, ಗೋಕುಲ್ದಾಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಒಂದು ಶರ್ಟ್ ಪ್ಯಾಂಟ್ ನ ಸ್ವಲ್ಪ ಡಿಸೈನ್ ಮಾಡೋದು ಕಲ್ತೀರಾ. ಈಗ ನಿಮಗೆ ಪಾರ್ಟ್ಸ್ ಬರುತ್ತೆ, ಮೆಜರ್ಮೆಂಟ್ ಮಾಡೋದು, ವಾಪಸ್ ಗೋಕುಲ್ದಾಸ್ ಹೋಗಿ ವರ್ಕ್ ಮಾಡೋದು ರೆಡಿ ಇದ್ದೀರಾ? ಗೋಕುಲ್ದಾಸ್ ಫಸ್ಟ್ ನಾನು ಇಂಡಸ್ಟ್ರಿಗೆ ಹೆಲ್ಪರ್ ಆಗಿ ಬಂದಿದ್ದೀನಿ. ಆಮೇಲೆ ಡಿಸ್ಪ್ಯಾಚ್ ಸೂಪರ್ವೈಸರ್ ಆಗಿದ್ದೀನಿ, ಪ್ಯಾಕಿಂಗ್ ಸೂಪರ್ವೈಸರ್ ಆಗಿದ್ದೀನಿ. ಗೋಕುಲ್ದಾಸ್ ಬಂದಮೇಲೆ ಮೈನಸಿಂಗ್ ಬಂದಿದ್ದೀನಿ. ಅಲ್ಲಿಂದ ಫ್ಯಾಬ್ರಿಕ್ ಡಿಪಾರ್ಟ್ಮೆಂಟ್, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ. ಈಗ ಪ್ರೆಸೆಂಟ್ ಫ್ಯಾಬ್ರಿಕ್ QC ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕ್ಯಾಡಲ್ಲಿ ಟಚ್ ಇತ್ತು, ಬಟ್ ಈ ಪಾರ್ಟ್ಸ್ ಅದೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ. IIGM ಬಂದಮೇಲೆ ಜಗದೀಶ್ ಸರ್ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ರು, ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಈಗ ನಮ್ಗೊಂದು ಐಡಿಯಾ ಬಂದಿದೆ, ಒಂದು ಗಾರ್ಮೆಂಟ್ ಯಾವ ತರ ಗೊತ್ತಾಗುತ್ತೋ ಅದೆಲ್ಲ ಗೊತ್ತಾಗುತ್ತೆ, ಯಾವ ತರ ಡಿಸೈನ್ ಮಾಡ್ತಾರೆ, ಯಾವ ತರ ರೆಡಿ ಆಗುತ್ತೋ, ಪ್ಯಾಟರ್ನ್ ಯಾವ ತರ ರೆಡಿ ಆಗುತ್ತೋ ಅದೆಲ್ಲ ಜಗದೀಶ್ ಸರ್ ಇಂದ IIGM ಕಲ್ತಿದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್ IIGM. ಕಂಪನಿ ಸ್ಪಾನ್ಸರ್ ಮಾಡಿದೆ, ಕೆಲಸ ಏನು ಬಿಡಕ್ಕೆ ಹೋಗ್ಬಾರ್ದು ನೀವು. ಗೈಸ್, you understood what is garment factory, what is fabric, what is thread, what is needle, correct? What is maintenance, what is lubrication, what is the advantage of preventive maintenance, what are the problems you face in the machines, how to solve that, what are the problems and what are the troubleshooting for that. So all these topics we have covered in this training program. As well as we also try to cover the personality development session of your
individual, so that you learned, okay, how to behave, how to be disciplined, what is our character should be, how we need to respect a woman in the garment factory. So lot of things you learned, you understood lot of things. Hope this is very useful for you for your future life. I wish you best of luck. Please follow GM. GM means good mechanic. GM means gentleman. You have to be a gentleman and you have to be a good mechanic to get a successful life. One more thing, we have a lot of immense scope for our garment industry, lot of opportunities for mechanics. There are a lot of garment factory needs young boys, young mechanics. Please circulate about our training center, inform about our training activities, send some students, let them come to our training program. We will give proper professional training program, let them take a certificate and we will place them in a garment factory so that they can lead their life happily, as well as which will be useful for individual unemployed, as well as which will be useful to the industry also. I wish you best of luck. Thank you.